ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತು ಸೆಕೆಂಡ್ ಸೆಮೆಟಿವ್ ಅಸೆಸ್ಮೆಂಟ್ SA2 ಮಾರ್ಚ್ 2026ಗೆ ಫಿಫ್ತ್ ಸ್ಟ್ಯಾಂಡರ್ಡ್ದಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಫಿಫ್ತಲ್ಲಿ ನಾವು ಕನ್ನಡ ಒಂದು ಕ್ವಶನ್ ಪೇಪರ್ ಹಾಕಿದ್ದೀವಿ. ಇವಾಗ ಇಂಗ್ಲೀಷ್ ಇದೆ, EVS ಮತ್ತು ಮ್ಯಾಥ್ಸು ಕೂಡ ಬೇಗನೆ ಬರ್ತವೆ. ಸೊ ಯಾರಿಗೆ ಕ್ವಶನ್ ಪೇಪರ್ಗಳು PDF ಬೇಕನ್ನೋರು ಜಸ್ಟ್ ಪರ್ಚೇಸ್ ಮಾಡಬೇಕಾದ್ರೆ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಈ ಕ್ವಶನ್ ಪೇಪರ್ಗಳನ್ನು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ, ಕ್ವಶನ್ ಪೇಪರ್ ಹೇಗಿದೆ ಅಂತ ನೋಡಿ. ಸೊ ವೇಟೇಜ್ ಇದ್ದಾವೆ. ಸೊ ನಾಲೆಜ್ಗೆ 30% ಇದೆ, ಕಾಂಪ್ರಿಹೆನ್ಷನ್ಗೆ 35, ಅಪ್ಲಿಕೇಶನ್ಗೆ 20, ಎಕ್ಸ್ಪ್ರೆಷನ್ಗೆ 15, ಓವರಾಲ್ 100%. ಡಿಫಿಕಲ್ಟಿ ಈಸಿ 30, ಅವರೇಜ್ 50, ಡಿಫಿಕಲ್ಟಿ 20%, ಓವರಾಲ್ 100 ಮಾರ್ಕ್ಸ್. ಟೈಪ್ಸ್ ಆಫ್ ಕ್ವಶನ್ಸಲ್ಲಿ ಆಬ್ಜೆಕ್ಟಿವ್ 50% ಕೊಟ್ಟಿದ್ದೀವಿ, ಶಾರ್ಟ್ ಆನ್ಸರ್ 30% ಇದೆ, ಲಾಂಗ್ ಆನ್ಸರ್ 20% ಇದೆ, ಓವರಾಲ್ 100%. ಇಷ್ಟು ಯೂನಿಟನ್ನು ತೆಗೆದುಕೊಂಡಿದ್ದೀವಿ. ಓವರಾಲ್ ತೆಗೆದುಕೊಂಡಿರ್ತಕ್ಕಂಥದ್ದು 60% ಸಿಲೆಬಸ್. ಫೋರ್ತ್, ದ ಬಾಸ್ ಹೂ ಕೇರ್ಸ್ ಅಂತ ಇದೆ. 2 ಅಬ್ಜೆಕ್ಟಿವ್ ಟೈಪ್ಸ್ 1 ಇದ್ದಾವೆ, ಶಾರ್ಟ್ ಆನ್ಸರ್ 1 ಇದ್ದಾವೆ, 3 ಕ್ವಶನ್ 4 ಮಾರ್ಕ್ ಇದೆ. ಬಿಲೀವ್ದಿಂದ 1 ಮಾರ್ಕರ್ 1 ಇದ್ದಾವೆ, ಸೊ ಟೋಟಲಿ 3 ಕ್ವಶನ್ 3 ಮಾರ್ಕ್. ಶಬಾಲೆದಿಂದ 1 ಮಾರ್ಕರ್ 1, 2 ಮಾರ್ಕರ್ 1, 2 ಕ್ವಶನ್ 3 ಮಾರ್ಕ್. ದ ಕೌದಿಂದ 1 ಮಾರ್ಕರ್ 1, 2 ಮಾರ್ಕರ್ 1, 2 ಕ್ವಶನ್ 3 ಮಾರ್ಕ್. Dignity of labor 1 mark 1, 2 mark 1, 3 marker 1, 3 question 6 mark. Result and reverse dinda 1 marker 1, 2 marker 1, 2 question 3 marks. The great coachman 1 marker 3, 2 marker 1, so total 4 questions 5 mark. Paper boards in the 1 marker 2 question, 2 marker 1, 3 marker 1, 4 question 7 mark. Children of Courage Bravery Awards 1 marker 4 questions 4 mark. Myland in the 1 marker 2 questions 2 marks. ಓವರಾಲ್ 1 ಅಂಕದ ಏನು ಮಾಡಿದ್ದೀವಿ ಅಂತಂದರೆ 20 ಪ್ರಶ್ನೆಗಳನ್ನು ಬಳಕೆ ಮಾಡಿದ್ದೀವಿ. 50%, ಯಾಕಂದರೆ 1 to 5 ಇದ್ದಾವೆ. ಶಾರ್ಟ್ ಆನ್ಸರ್ದು 7 ಕ್ವಶನ್ಸ್ ಇದ್ದಾವೆ, ಲಾಂಗ್ ಆನ್ಸರ್ದು 3 ಮಾರ್ಕರ್ದು 2 ಕ್ವಶನ್ಸ್ ಇದ್ದಾವೆ. ಸೊ ಇಷ್ಟು ಕ್ವಶನ್ ಪೇಪರನ್ನು ರೆಡಿ ಮಾಡಿದ್ದು. ಇದು ಕ್ವಶನ್ ಪೇಪರ್ ಪೇಜ್ ಬರ್ತದೆ. ಸೊ ನೆಕ್ಸ್ಟ್ ನೋಡ್ತಕ್ಕಂಥದ್ದೇ ಇದು ಕೀ ಆನ್ಸರ್ಸ್ ಪೇಜ್ ಇದೆ. ಎಸ್, ಫಸ್ಟ್ ಮೇನ್ಸಲ್ಲಿ 5 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಕೇಳಿದ್ದೀವಿ. ಪ್ರತಿಯೊಂದಕ್ಕೆ ಸರಿಯಾಗಿರ್ತಕ್ಕಂಥದ್ದಕ್ಕೆ 1 ಅಂಕ. ಬಿಲೀವ್ ಇನ್ ಡ್ಯಾಶ್ ಅಂತ ಇದೆ, ಹೇಟ್, ವಾರ್, ಲವ್, ಫಿಯರ್ ಇದೆ. ಆಪ್ಷನ್ ಎ ಹೇಟ್ ಇಸ್ ದ ರೈಟ್ ಒನ್. ಸೆಕೆಂಡ್ ಒನ್, ದ ಕೌ ಗಿವ್ಸ್ ಡ್ಯಾಶ್ ವಿತ್ ಆಲ್ ಹರ್ ಮೈಟ್ ಅಂತ ಇದೆ. ಸೊ ಆಪ್ಷನ್ ಬಿ ಕ್ರೀಮ್ ಇಸ್ ದ ರೈಟ್ ಒನ್. ಥರ್ಡ್ ಒನ್, ದ ಬಿಸ್ನೆಸ್ ಮ್ಯಾನ್ ಸನ್ ವಾಸ್ ಅ ಡ್ಯಾಶ್ ಬಾಯ್. ಆಪ್ಷನ್ ಬಿ ಲೇಜಿ. ಫೋರ್ತ್, ಸ್ವಾಮಿ ವಿವೇಕಾನಂದ ವಾಸ್ ಬಾರ್ನ್ ಡ್ಯಾಶ್ January 12, 1983 ಅಂತ ಇದೆ. ಸೊ ದ ಆನ್ಸರ್ ಈಸ್ ಆನ್ ಅಂತಕ್ಕಂಥದ್ದು. ಇದು ಮೇ ಬಿ ತಪ್ಪಾಗಿರ್ತಕ್ಕಂಥದ್ದು ಇಯರು. ಇನ್ನು ದ ನ್ಯಾಷನಲ್ ಬ್ರೇವರಿ ಅವಾರ್ಡ್ಸ್ ವೇರ್ ಸ್ಟಾರ್ಟೆಡ್ ಇನ್ ದ ಇಯರ್ ಡ್ಯಾಶ್ ಅಂತ ಇದೆ. ಸೊ 1957 ಇಸ್ ದಿ ರೈಟ್ ಆನ್ಸರ್. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದ್ದಾವೆ 5 ಕ್ವಶನ್ಸು. ಎಟ್ ತುಂಬಾ ಸ್ಪೇಸ್ ಸೆಂಟರ್ ದೇರ್ ವೇರ್ ಅಬೌಟ್ ಡ್ಯಾಶ್ ಸೈಂಟಿಸ್ಟ್ ಅಂತ ಇದೆ. 70 ಇಸ್ ದ ರೈಟ್ ಒನ್. ಹಿ ಗಾಟ್ ಡ್ಯಾಶ್ ದ ಪಾರ್ಕ್ ಅಂತ ಇದೆ, ಇಂಟು ಅಂತಕ್ಕದ್ದನ್ನು ಹಾಕಬೇಕಿತ್ತು. ವಶಿಷ್ಠ ವಾಸ್ ಅ ಡ್ಯಾಶ್ ಅಂತ ಇದೆ, ಸೇಜ್. ಇನ್ನು ದ ಪೋಯಟ್ ಕಂಪೇರ್ಸ್ ಏಕಿಂಗ್ ಗೋಲ್ಸ್ ಟು ಡ್ಯಾಶ್ ಅ ಗಾರ್ಡನ್ ಅಂತ ಕೇಳಿದ್ದಾರೆ, ಗ್ರೋವಿಂಗ್. ಇನ್ನು ದ ಅವಾರ್ಡ್ಸ್ ಆರ್ ಪ್ರೆಸೆಂಟೆಡ್ ಬೈ ದ ಡ್ಯಾಶ್ ಆಫ್ ಇಂಡಿಯಾ ಅಂತ ಕೇಳಿದ್ದಾರೆ. ಸೊ ಪ್ರೆಸಿಡೆಂಟ್ ಅಂತಕ್ಕದ್ದನ್ನು ಉತ್ತರವನ್ನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಇನ್ನು ಥರ್ಡ್ ಮೇನ್ಸಲ್ಲಿ ಪಿಕ್ಔಟ್ ದ ಆಡ್ ಒನ್ ಔಟ್ ಅಂತ ಇದೆ. ಸೊ ಟೋಟಲಿ 5 ಕ್ವಶನ್ಸ್ ಇದ್ದಾವೆ. 11, ಲವ್ ಅದ ಫೇತ್, ಫಿಯರ್, ಟ್ರುತ್. ಸೊ ದ ಆನ್ಸರ್ ಈಸ್ ಫಿಯರ್. 12th ಒನ್, ಕೋಚ್ ಮ್ಯಾನ್, ಅರ್ಜುನ, ಕೃಷ್ಣ, ರಾಮಾಯಣ. ಸೊ ದ ರೈಟ್ ಆನ್ಸರ್ ಈಸ್ ರಾಮಾಯಣ. 13th ಒನ್, ಗಾಡ್, ಗುರು, ಮಾಂಕ್, ಕೋಚ್. ದ ರೈಟ್ ಒನ್, ಕೋಚ್. 14th, ಹರಿಶ್ಚಂದ್ರ, ಗಗನಮೂರ್ತಿ, ರಾಹುಲ್, ಜವಾಹರ್ಲಾಲ್ ನೆಹರು. ಸೊ ದ ರೈಟ್ ಆನ್ಸರ್ ಈಸ್ ಜವಾಹರ್ಲಾಲ್ ನೆಹರು. 15th ಇತ್ತು ಶಾಮಿಯಾನ, ಬಾಂಬ್, ಲೀಪರ್ಡ್, ಎಲಿಫೆಂಟ್. ಸೊ ದ ಆನ್ಸರ್ ಈಸ್ ಎಲಿಫೆಂಟ್ ಅಂತ ಹಾಕಬೇಕು. ಇನ್ನು 1 ಮಾರ್ಕರ್ 5 ಕ್ವಶನ್ಸ್ ಇದ್ದಾವೆ. ಸೊ ಟೋಟಲಿ 5 ಕ್ವಶನ್ 5 ಮಾರ್ಕ್. 16th, ವೇರ್ ದ ಸೈಂಟಿಸ್ಟ್ ವರ್ಕಿಂಗ್ ಅಂತಿತ್ತು. ಸೈಂಟಿಸ್ಟ್ ಆರ್ ವರ್ಕಿಂಗ್ ಇನ್ ದಿ ತುಂಬಾ ಸ್ಪೇಸ್ ಸೆಂಟರ್. ಇನ್ನು ವಾಟ್ ಡಸ್ ದ ಚೈಲ್ಡ್ ಫ್ಲೋಟ್ ಡೈಲಿ. ದ ಚೈಲ್ಡ್ ಫ್ಲೋಟ್ ಡೈಲಿ ದಿ ಪೇಪರ್ ಬೋಟ್ಸ್. ಇನ್ನು ವೇರ್ ಡಸ್ ದ ಚೈಲ್ಡ್ ಫ್ಲೋಟ್ ದ ಪೇಪರ್ ಬೋಟ್ಸ್ ಅಂತ ಕೇಳಿದರೆ, ದ ಚೈಲ್ಡ್ ಫ್ಲೋಟ್ ದ ಪೇಪರ್ ಬೋಟ್ಸ್ ಇನ್ ದ ಸ್ಟ್ರೀಮ್. ಹೂ ವಾಸ್ ದ ಸ್ಪೀಕರ್ ಇನ್ ದ ಪೋಯಮ್ ಮಾಯ್ಲ್ಯಾಂಡ್ ಅಂತ ಕೇಳಿದ್ದಾರೆ. ಸೊ ಪೋಯಟ್ ಅಂತಕ್ಕದ್ದನ್ನೇ ನೀವು ಬರೀಬೇಕಿತ್ತು. ಲಾಸ್ಟ್ 20th ಕ್ವಶನ್ ಕೇಳಿದರು, ವಾಟ್ ಈಸ್ ದ ಪೋಯಮ್ ಟ್ರಿಬ್ಯೂಟ್ ಟು ಅಂತ ಕೇಳಿದ್ದಾರೆ, ಮದರ್ಲ್ಯಾಂಡ್ ಅಂತಕ್ಕಂಥದ್ದು ಇತ್ತು. ಇನ್ನು 2 ಮಾರ್ಕರ್ದು 7 ಕ್ವಶನ್ ಹಾಕಿದ್ದೀವಿ. ಸೊ ಟೋಟಲಿ 14 ಮಾರ್ಕ್ ಇದೆ. 21 ಇದೆ, ಹೌ ಡಿಡ್ ದ ಸೈಂಟಿಸ್ಟ್ ಫೀಲ್ ಅಬೌಟ್ ಹಿಸ್ ವರ್ಕ್ ಎಟ್ ತುಂಬಾ ಸ್ಪೇಸ್ ಸೆಂಟರ್ ಅಂತ ಇತ್ತು. ಆನ್ಸರ್ ಈಸ್, the scientist felt restless because there was so much work that kept him busy all the time. Despite this, he was happy to work under his boss and never thought of quitting his job. 22, why did Kaushika visit the sage? So King Kaushika visited the sage to take Shabale.
23. How did the boy get the gold coin on the first day? Answer. On the first day, the boy did not work but received a gold coin from his mother, who secretly gave it to him, please his mother. 24. What do roses in the poem stands for ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಇತ್ತು roses stand for good results or rewards we get after working hard. 25. ರೈಟ್ ದ ಕರೆಕ್ಟ್ ಪೇರ್ ಆಫ್ ರೈಮಿಂಗ್ ವರ್ಡ್ಸ್ ಕೇಳಿದ್ರು. ಕೌ ಜೊತೆ ನೋವಾಗಬೇಕು, ಲೈಟ್ ಜೊತೆ ವೈಟ್ ಅಂತಕ್ಕಂಥನಾಗಬೇಕು. ಎನಿವನ್ ನೀವು ಕೂಡ ಏನು ಮಾಡ್ಬೋದು, ಕರೆಕ್ಟಾಗಿರ್ತಕ್ಕಂಥ ರೈಮಿಂಗ್ ವರ್ಡ್ಸ್ ಪೇರನ್ನು ಬರೆದ್ರೆ ನಿಮಗೆ ಮಾರ್ಕ್ಗಳನ್ನು ಕೊಡ್ತಾರೆ. 26 ವಾಟ್ ಡಸ್ ದ ಪೋಯಟ್ ಹೋಪ್ ವೆನ್ ದ ರೈಟ್ಸ್ ಹೀಸ್ ಅ ನೇಮ್ ಆನ್ ಪೇಪರ್ ಬೋರ್ಡ್ಸ್ ಅಂತ ಇತ್ತು. ಇಲ್ಲ ಆನ್ಸರ್ ಏನು ಬರಬೇಕಂದ್ರೆ ದ ಪೋಯಟ್ ಹೋಪ್ಸ್ ದ್ಯಾಟ್ ಸಮ್ ಒನ್ ಇನ್ ಅ ಡಿಸ್ಟೆಂಟ್ ಆ್ಯಂಡ್ ಅನ್ನೋನ್ ಲ್ಯಾಂಡ್ ವಿಲ್ ಫೈಂಡ್ ದ ಪೇಪರ್ ಬೋಟ್ ಆ್ಯಂಡ್ ನೋ ಹೂ ಹಿ ಈಸ್ ಅಂತ ಇತ್ತು. ಇನ್ನು 27 ಹೂ ವೇರ್ ನರೇಂದ್ರಾಸ್ ಪೇರೆಂಟ್ಸ್ ಅಂತ ಕೇಳಿದ್ದಾರೆ. ವಿಶ್ವನಾಥ ದತ್ತ ಆ್ಯಂಡ್ ಭುವನೇಶ್ವರಿ ದೇವಿ ಆರ್ ನರೇಂದ್ರಾಸ್ ಪೇರೆಂಟ್ಸ್ ಅಂತ ಬರೆದ್ರೆ ಸಾಕು. ಇನ್ನು ಲಾಸ್ಟ್ 3 ಮಾರ್ಕಲ್ ಕ್ವಶನಲ್ಲಿ ಅರೇಂಜ್ ದ ಫಾಲೋವಿಂಗ್ ಲೈನ್ಸ್ ಫ್ರಮ್ ದಿ ಪೋಯಮ್ ಇನ್ ದ ಕರೆಕ್ಟ್ ಆರ್ಡರ್ ಅಂತ ಕೇಳಿದರು. ಸೊ ಪೋಯಮ್ದಲ್ಲಿರ್ತಕ್ಕಂಥ ಲೈನ್ಸ್ ಕೊಟ್ಟಿದ್ದೀವಿ. ಸೊ 4 ಇದ್ದಾವೆ. ಸೊ ಕರೆಕ್ಟಾಗಿರ್ತಕ್ಕಂಥ ಆರ್ಡರ್ಸನ್ನು ಬರೆದ್ರೆ ಫಸ್ಟ್ ಏನು ಬರೀಬೇಕು, ಡೇ ಬೈ ಡೇ ಐ ಫ್ಲೋಟ್ ಮೈ ಪೇಪರ್ ಬೋಟ್ಸ್ 1 by 1 ಡೌನ್ ದ ರನ್ನಿಂಗ್ ಸ್ಟೀಮರ್. ಸೆಕೆಂಡ್ ಐ ಲೋಡ್ my little boats with shuli flowers from our garden. I hope that someone in some strange land will find them and know who I am. Last itu, when a night comes, I bury my face in my arms and dream that my paper boats float on and on under the midnight stars ಅಂತ ಇತ್ತು. ಇನ್ನು ಡಿಗ್ನಿಟಿ ಆಫ್ ಲೇಬರ್ಗೆ ಸಂಬಂಧಪಟ್ಟಂತೆ ಒಂದು ಪೋಸ್ಟರನ್ನು ಹಾಕಿದ್ರು. ಡಿಸ್ಕ್ರೈಬ್ ದ ಪಿಕ್ಚರ್ ಇನ್ 3 to 4 ಸೆಂಟೆನ್ಸಸ್ ಅಂತ ಇದೆ. ಸೊ ಇದನ್ನು LBAದಲ್ಲಿರ್ತಕ್ಕಂಥದ್ದು ಒಂದು ಕ್ರಿಯೇಟಿವಿಟಿ ಕ್ವಶನ್ ಅಂತಲೇ ಹೇಳ್ಬೋದು. ಇದು ಏನು ಹೇಳ್ತದೆ ಅಂದರೆ ಯಂಗ್ ಬಾಯ್ ಈಸ್ ಕ್ಯಾರಿಂಗ್ ಅ ಹೆವಿ ಬ್ಯಾಗ್ ಆನ್ ಹೀಸ್ ಬ್ಯಾಕ್. ಹಿ ಲುಕ್ಸ್ ಟಯರ್ಡ್ ಬಟ್ ಕಂಟಿನ್ಯೂಸ್ ಟು ವಾಕ್ ಫಾರ್ವರ್ಡ್. ಹೀಸ್ ಕ್ಲಾತ್ಸ್ ಆರ್ ಡರ್ಟಿ ಫ್ರಮ್ ಹಾರ್ಡ್ ವರ್ಕ್. ದ ಬ್ಯಾಗ್ ಸೀಮ್ಸ್ ವೆರಿ ಬಿಗ್ ಆ್ಯಂಡ್ ಹೆವಿ ಫಾರ್ ಹಿಮ್. ದ ಪಿಕ್ಚರ್ ಶೂ ದ ಬಾಯ್ ಸ್ಟ್ರೆಂತ್ ಆ್ಯಂಡ್ ಡಿಟರ್ಮಿನೇಷನ್ ಅಂತ ಇತ್ತು. ಸೊ ನೀಟಾಗಿರ್ತಕ್ಕಂಥ ಪಿಕ್ಚರನ್ನೇ ಹಾಕಿದ್ದೀವಿ. ಭಾಳ ಅಟ್ರಾಕ್ಟಿವ್ ಆಗಿರ್ತಕ್ಕಂಥದ್ದು ಏನು ಮಾಡಿದ್ರು, ಕ್ವಶನ್ ಪೇಪರ್ನ ರೆಡಿ ಮಾಡಿದ್ದಾರೆ. ಸೊ ಯಾರಿಗೆಲ್ಲ ಪ್ರಶ್ನೆ ಪತ್ರಿಕೆಗಳು ಬೇಕು ಅನ್ನೋರು ಜಸ್ಟ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಬಟ್ ಸಿಗ್ತಕ್ಕಂಥದ್ದು March 15 ಕೂಡ ನಿಮಗೆ ಪ್ರಶ್ನೆ ಪತ್ರಿಕೆಗಳನ್ನು ಕೊಡ್ತಾರೆ, ಅದಕ್ಕಿಂತ ಮುಂಚೆ ಸಿಗೋದಿಲ್ಲ. ಓಕೆನಾ? ಸೊ ಎನಿ ಡೌಟ್ಸ್ ಇದ್ದರೆ ಕಮೆಂಟನ್ನು ಮಾಡ್ಬೋದು. ಇದು 60% ಸಿಲೆಬಸ್ ಮೇಲೆ ನಾವೇ ತೆಗೆದಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ. ಸೊ ಇಟ್ಸ್ ರೆಫರ್ ಆಗಿ ಇಟ್ಕೊಳ್ಬೋದು ಅಥವಾ ಪ್ರಾಕ್ಟೀಸ್ ಆದರೂ ಕೂಡ ತೆಗೆದುಕೊಳ್ಬೋದು ಅಂತ ಹೇಳ್ತಾ ಬೇರೆ ಎಲ್ಲ ವಿಷಯಗಳಲ್ಲಿ ಆಲ್ರೆಡಿ ಕನ್ನಡಗಳನ್ನು ಪೋಸ್ಟ್ ಮಾಡಿದ್ದಾರೆ. ಸೊ ಕನ್ನಡ ತಾವು ನೋಡಿದ್ರೆ ನಾನು ಇನ್ನೂ ಒಂದು ಸರಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪಿನ್ ಮಾಡ್ತೀನಿ. EVS ಮತ್ತು ಮ್ಯಾಥಮೆಟಿಕ್ಸನ್ನು ಕೂಡ ಬೇಗನೆ ಲೈನಪ್ ಮಾಡ್ತಾರೆ. ಸೊ ಅದನ್ನು ಕೂಡ ನೋಡಿದರೆ ನಿಮಗೆ SA 2ಗೆ ಸೊ ರೆಫರ್ ಆದರೂ ಮಾಡ್ಬೋದು, ಪ್ರಾಕ್ಟೀಸ್ ಆದರೂ ಮಾಡ್ಬೋದು, ಅಥವಾ ಜಸ್ಟ್ ನೀವು ನಿಮ್ಮದೇ ಆಗಿರ್ತಕ್ಕಂಥ ಒಂದು ಕ್ವಶನ್ ಪೇಪರ್ಗೆ ಪ್ರಿಪೇರ್ ಮಾಡಲಿಕ್ಕೂ ಕೂಡ ಹೆಲ್ಪ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.